ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಯ ಎಲೆಕ್ಷನ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ. ಇವತ್ತು ಬಹಳ ಪ್ರಮುಖವಾದಂಥ ವಿಚಾರವನ್ನು ನಾನು ಮಾತಾಡ್ತೀನಿ. ಅದು ರಾಜಾಹುಲಿಗೆ ಕೆಡ್ಡ ಅನ್ನುವಂಥ ವಿಚಾರ. ಹೌದು, ಈ ಬಾರಿ ನೋಡ್ಬೋದು BS ಯಡಿಯೂರಪ್ಪ ಅವರದೇ ಮೇಲುಗೈ. ಲೋಕಸಭೆ ಚುನಾವಣೆಯಲ್ಲಿ ಅವರು ಹೇಳಿದವರಿಗೆ ಟಿಕೆಟು, ನಾನೇ ಗೆಲ್ಲಿಸ್ಕೊಂಬರ್ತೀನಿ, ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಡ್ತೀನಿ, ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ನಮ್ಮ ಕರ್ನಾಟಕದಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತೀವಿ, 28ಕ್ಕೆ 28 ಕ್ಷೇತ್ರನೂ ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿ ಭರವಸೆ ಕೊಟ್ಟು ಬಂದುಬಿಟ್ರು. ಜೊತೆಗೆ ವಿಜೇಂದ್ರ ಅವರು ಕೂಡ ಹೋಗಿದ್ರು, BJP ರಾಜ್ಯಾಧ್ಯಕ್ಷರು. ಅದಾದಮೇಲೆ ಯಡಿಯೂರಪ್ಪ ಅವರು ಹೇಳಿದ್ದಕ್ಕೆಲ್ಲ ಕೂಡ ಹೈಕಮಾಂಡ್ ನಾಯಕರು ಒಪ್ಕೊಂಡ್ರು. ಆದರೆ ಈಗ ಆಗಿರೋದೇನು ನೀವೇ ನೋಡ್ತಾ ಇದ್ದೀರಾ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅದು ಕೂಡ ಪಕ್ಷದ ಹಿರಿಯ ನಾಯಕರೇ ಘಂಟಾಘೋಷವಾಗಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಪ್ರತಿನಿತ್ಯ ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ. ಒಂದು ರೀತಿ ಹಾದಿ ಬೀದಿಯಲ್ಲಿ ಜಗಳ ಆಗ್ಬಿಟ್ಟಿದೆ BJPದು. ಈಗ ಶಿಸ್ತಿನ ಪಕ್ಷ ಬೇರೆ, ಅಂಥ ಪಕ್ಷದಲ್ಲಿ ಅಶಿಸ್ತಿನ ಪರಮಾವಧಿ ಅಂತಲೇ ಹೇಳ್ಬೋದು. ಆದರೆ ಇಷ್ಟು ಧೈರ್ಯ ಮಾಡಲಿಕ್ಕೆ ಏನು ಕಾರಣ? ಈಶ್ವರಪ್ಪ ಅಂತ ನಾಯಕರು ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಅವ್ರು ಮಾತಾಡ್ತಾ ಇದ್ರು. ಪಕ್ಷದ ವಿಚಾರಗಳು ಹೊರಗಡೆ ಬಂದು ಈ ರೀತಿ ಯಾವತ್ತೂ ಮಾತಾಡಿಲ್ಲ. ಆದರೆ ಯಡಿಯೂರಪ್ಪ ವಿರುದ್ಧವಾಗಿ ಅವರು ಮಾತನಾಡಬೇಕಾದ್ರೆ ಅದರ ಹಿಂದೆ ಯಾವುದಾದ್ರೂ ಒಂದು ಶಕ್ತಿ ಇರಲೇಬೇಕಲ್ಲ. ಎಸ್, ಆ ಶಕ್ತಿನೇ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಯಡಿಯೂರಪ್ಪ ಅವರ ವಿರುದ್ಧ ಈಶ್ವರಪ್ಪ ಭಾಳ ಜೋರಾಗಿ ಅಬ್ಬರಿಸ್ತಾ ಇದ್ದಾರೆ. ಬ್ರಹ್ಮ ಬಂದರೂ ಕೂಡ ತಡೆಯೋಕ್ಕಾಗಲ್ಲ ಈ ಬಾರಿ ನನ್ನ ಶಿವಮೊಗ್ಗದಲ್ಲಿ ಚುನಾವಣೆ ನಿಲ್ಲೋದನ್ನು ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಏನು ಭಾಳ ಕಮಿಟ್ ಆಗಿದ್ದಾರೆ. BY ರಾಘವೇಂದ್ರ ಅವ್ರನ್ನ ಸೋಲಿಸಲೇಬೇಕು, ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಪಾಠ ಕಲಿಸಲೇಬೇಕು, ಕುಟುಂಬ ರಾಜಕಾರಣವನ್ನು ಅಂತ್ಯಗೊಳಿಸಲೇಬೇಕು ಅಂಥೇಳಿ ಮುಂದೆ ನಿಂತಿದ್ದಾರೆ. ಅಂತಂದರೆ ಇದರ ಹಿಂದೆ ಇರತಕ್ಕಂಥ ಶಕ್ತಿ ಸಂಘ ಪರಿವಾರದವರು ಅಂತ ಹೇಳಲಾಗ್ತಾ ಇದೆ. ಸಂಘ ಪರಿವಾರದವರು ಈಶ್ವರಪ್ಪನವರ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಗುರಿ ಇಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರಿಗೆ ಮತ್ತು BY ವಿಜೇಂದ್ರ ಅವರಿಗೆ. ಯಾಕೆ ಯಡಿಯೂರಪ್ಪ ಅವರಿಗೆ ಗುರಿ ಇಟ್ಟರೆ ಏನಾಗುತ್ತೆ? ಎಸ್, ಇದ್ರ ಬಗ್ಗೆ ನಾವು ಇವತ್ತು ವಿಶ್ಲೇಷಣೆ ಮಾಡೋಣ. ಕಳೆದ ವಿಧಾನಸಭೆ ಚುನಾವಣೆ ಏನಾಯಿತು ನಿಮಗೆ ಗೊತ್ತು. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಹೇಳಿದಂಥವ್ರಿಗೇನು ಕೂಡ ಟಿಕೆಟ್ ಸಿಗಲಿಲ್ಲ. ಅವತ್ತು ಪಕ್ಷದ ವರಿಷ್ಠರೇ ತೀರ್ಮಾನ ಮಾಡಿದ್ರು. ಆಗ ದೆಹಲಿಯಲ್ಲಿದ್ದಂಥ ಮತ್ತೊಬ್ಬ ನಾಯಕ, ಸಂಘ ಪರಿವಾರದ ನಾಯಕ, ಭಾಳ ಪ್ರಭಾವಿ ನಾಯಕ, ಅವರು ಕೈ ಮೇಲಾಯಿತು. ಯಡಿಯೂರಪ್ಪ ಬಣಕ್ಕೆ ಹಿನ್ನಡೆ ಆಯಿತು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ತೆರೆಮರೆಯಲ್ಲಿ ಅಥವಾ ಯಡಿಯೂರಪ್ಪ ಬಣದವರು ಕೆಲಸ ಮಾಡಿದ್ರು. ಏನು ಮಾಡಿದ್ರು? ಯಾರ್ಯಾರು ಹಿಂದುತ್ವದ ಪ್ರತಿಪಾದಕರು, ಯಾರ್ಯಾರು B ಟೀಮಲ್ಲಿದ್ದರಲ್ಲ, ಆ B ಟೀಮ್ನಲ್ಲಿದ್ದಂಥವನ್ನೆಲ್ಲ ಕೂಡ ಸೋಲೋದಕ್ಕೆ ಕಾರಣ ಆದರು ಅಂತೇಳಿ ಇವತ್ತು ಆ B ಟೀಮ್ನಲ್ಲಿ ಇದ್ದಾರಲ್ಲ ಸೋತಂಥವರು, ಅವರು ಆರೋಪ ಮಾಡ್ತಾಯಿದ್ದಾರೆ. ನಾನು ಹೇಳ್ತಾ ಇಲ್ಲ. ಇಂಥ ಒಂದು ಗಂಭೀರವಾಗಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾರು ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿ ಸಲ ಗೆದ್ದು ಬರ್ತಾಯಿದ್ರು ಅಂಥವ್ರನ್ನ ಮನೆಗೆ ಕಳಿಸಿದ್ದು ಯಡಿಯೂರಪ್ಪ ಅನ್ನೋ ಒಂದು ಆರೋಪ. ಸೊ ಅದರಿಂದ ಕೊತ ಅಂತ ಕುದೀತಾ ಇದ್ರು ಕಳೆದ 6 ತಿಂಗಳಿಂದ. ಲೋಕಸಭೆ ಚುನಾವಣೆ ಬರಲಿ, ನಮ್ಮ ಕದರ್ ಏನೋ ತೋರಿಸ್ತೀವಿ, ನಮ್ಮ ಪವರ್ ಏನೋ ತೋರಿಸ್ತೀವಿ ಅಂತ ಅವರು ಕಾಯ್ತಾಯಿದ್ರು. ಅದ್ರ ಜೊತೆಗೆ ಯಡಿಯೂರಪ್ಪ BY ವಿಜೇಂದ್ರ ದೆಹಲಿಗೆ ಹೋಗಿ ಮೇಲುಗೈ ಸಾಧಿಸ್ಬಿಟ್ರಲ್ಲ, ಇದಾದ ಮೇಲಂತೂ ಆ ಟೀಮ್ಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಿ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣವನ್ನು ಅಂತ್ಯ ಮಾಡಲೇಬೇಕು. ಎಲ್ಲೋ ಒಂದು ಕಡೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ತೆರೆಮರೆಗೆ ಸರಿಸ್ತಾ ಇದ್ದೀವಿ ಅಂತೇಳಿ ಭಾಳ ಖುಷಿಯಾಗಿದ್ದಂಥ ನಾಯಕರು ಈಗ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ವರಿಷ್ಠರೆಲ್ಲ ಕೂಡ ಯಡಿಯೂರಪ್ಪ ಫ್ಯಾಮಿಲಿಗೆ BY ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಬೇರೆ ಕೊಟ್ಬಿಟ್ಟು, ಅವ್ರು ಹೇಳಿದವ್ರಿಗೆಲ್ಲ ಟಿಕೆಟ್ ಕೊಟ್ಬಿಟ್ಟು ಅವ್ರದ್ದೇ ಮೇಲುಗಾಯ್ತಲ್ಲ, ಅದನ್ನು ಸಹಿಸ್ಕೊಳ್ಳೋಕೆ ಖಂಡಿತ ಆಗ್ತಾಯಿಲ್ಲ. ಹೀಗಾಗಿನೇ ಯಡಿಯೂರಪ್ಪ ಅವರನ್ನು ಈ ಚುನಾವಣೆ ಆದಮೇಲೆ ಇದೇ ಚುನಾವಣೆಯಲ್ಲೇ ಅವರಿಗೆ ಒಂದು ಚೆಕ್ಮೇಟನ್ನು ಇಟ್ಟು ಚುನಾವಣೆ ಮುಗಿದ ಮೇಲೆ ಆ ಕುಟುಂಬ ಮೂಲೆ ಗುಂಪು ಆಗಬೇಕು ಅಂತಲೇ ಪ್ಲಾನ್ ಮಾಡಿದಾರಂತೆ. ಹೀಗಾಗಿನೇ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ನಾನು ಕಣಕ್ಕಿಳಿತೀನಿ ಅಂತ ಹೇಳಿರೋದು. ವಿಧಾನಸಭೆ ಚುನಾವಣೆಯಲ್ಲಿ ಸೈಲೆಂಟಾಗಿ ಟಿಕೆಟ್ ಕೊಡದೇ ಇದ್ರೂ ಕೂಡ ಇದ್ದುಬಿಟ್ಟಿದ್ರು, ಈಶ್ವರಪ್ಪ ಸೈಲೆಂಟ್ ಆಗಿಬಿಟ್ಟಿದ್ರು. ಆದರೆ ಈಗ ಈ ಬಾರಿ ತಮ್ಮ ಮಗನ ವಿಚಾರ ಇಟ್ಕೊಂಡು ಮಗನಿಗೆ ಟಿಕೆಟ್ ಕೊಡಿಸಲಿಲ್ಲ ಯಡಿಯೂರಪ್ಪ ಅಂಥೇಳಿ ಯಡಿಯೂರಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ರಂಗಪ್ರವೇಶ ಮಾಡಿದ್ದಾರೆ ಅಂತಂದರೆ ಇದೊಂದೇ ಕಾರಣ. ಅವರ ಹಿಂದೆ ಇರತಕ್ಕಂಥ ಶಕ್ತಿ, ಅವರ ಹಿಂದೆ ಸಂಘ ಪರಿವಾರ ಭಾಳ ಸ್ಟ್ರಾಂಗ್ ಆಗಿ ಬೆನ್ನಿಗೆ ನಿಂತಿದ್ದ ಅನೇಕ ನಾಯಕರುಗಳು ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣವನ್ನು ಅಂತ್ಯ ಮಾಡಲೇಬೇಕು, ಕರ್ನಾಟಕ BJPಯಲ್ಲಿ ಯಡಿಯೂರಪ್ಪ ಅವರ ಪವರ್ ಅಥವಾ ಅವರ ಪ್ರಭಾವವನ್ನು ಕುಗ್ಗಿಸಲೇಬೇಕು ಅಂತೇಳಿ ಮುಂದಾಗಿದ್ದಾರಂತೆ. ಹೀಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಈಶ್ವರಪ್ಪ ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರವಾಗಿ ನಿಂತು ಗೆದ್ದರೆ ಅಥವಾ ಅವರು ಗೆಲ್ಲದೇ ಇದ್ದರೂ BY ರಾಘವೇಂದ್ರ ಅವರನ್ನು ಸೋಲಿಸಿದರೆ ಅಂದರೆ ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ಬೋದು. ಆ ಸಂದರ್ಭದಲ್ಲಿ ಅಂಥ ವಾತಾವರಣ ಸೃಷ್ಟಿಯಾದ್ರೆ ಏನಾಗುತ್ತೆ? ಏನು ಸಂದೇಶ ರವಾನೆ ಆಗುತ್ತೆ? ತಮ್ಮ ಮಗನನ್ನೇ ಗೆಲ್ಲಿಸ್ಕೊಳ್ಳೋದಕ್ಕಾಗಲಿಲ್ಲ ಯಡಿಯೂರಪ್ಪನವರಿಗೆ ತವರು ಜಿಲ್ಲೆಯಲ್ಲಿ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಯಡಿಯೂರಪ್ಪ ವೀಕ್ ಆಗಿದ್ದಾರೆ, ಮೊದಲಷ್ಟು ಸ್ಟ್ರಾಂಗ್ ಅಲ್ಲ, ಅವ್ರು ರಾಜಾಹುಲಿ ಅಲ್ಲ ಅನ್ನೋ ಸಂದೇಶ ಹೋಗುತ್ತೆ. ಇನ್ನು BY ವಿಜೇಂದ್ರ ಅವ್ರಿಗೆ ಏನಾಗ್ಬೋದು? ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ಇರಬೇಕಾಗುತ್ತೆ, ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅವ್ರನ್ನ ಕಟ್ಟಾಕದಂಗೂ ಆಗುತ್ತೆ ಒಂದು ಕಡೆ.
ಅವರೆಲ್ಲೂ ರಾಜ್ಯ ಸುತ್ತಕ್ಕಾಗಲ್ಲ. ಬಿ ವೈ ವಿಜಯೇಂದ್ರ ಇಡೀ ರಾಜ್ಯ ಸುತ್ತಬೇಕು, ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಬರ್ಬೇಕು. ಹೇಳ್ಬಿಟ್ಟಿದಾರಲ್ಲ 28ಕ್ಕೆ 28, ಒಂದು ನಂಬರ್ ಕಡಿಮೆ ಆದರೂ ಹಿನ್ನಡೆನೇ ಈಗ ಅವ್ರು ಹೇಳಿರೋ ಪ್ರಕಾರ. ಇನ್ನು 20ಕ್ಕೆ ಕೆಳಗೆ ಬಂದಿರೋದು ಮುಗಿದೇ ಹೋಯ್ತು. ಈಶ್ವರಪ್ಪ ಹೇಳಿದಾರಲ್ಲ, ಈ ಚುನಾವಣೆ ಮುಗಿದ ಮೇಲೆ, ಲೋಕಸಭೆ ಚುನಾವಣೆ ಮುಗಿದ ಮೇಲೆ BJP ರಾಜ್ಯಾಧ್ಯಕ್ಷರು ರಾಜೀನಾಮೆ ಕೊಡಬೇಕಾಗುತ್ತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ DV ಸದಾನಂದ ಗೌಡರು ಹೇಳ್ತಾರೆ, ಪ್ರಧಾನಿಯವರು ಪರಿವಾರವಾದಕ್ಕೆ ವಿರೋಧ, ಈ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣವನ್ನು ಅಂತ್ಯಗೊಳಿಸೋದೇ ನನ್ನ ಗುರಿ ಅಂತ ಹೇಳ್ತಾರೆ DV ಸದಾನಂದ ಗೌಡರು. ಇವರೆಲ್ಲ ಸೀನಿಯರ್ ಲೀಡರ್ಸು. ಇವತ್ತು ಏಕಾಏಕಿ ಅದು ರಾಜಾಹುಲಿ ಯಡಿಯೂರಪ್ಪ ಅಂದರೆ BJP ಯಡಿಯೂರಪ್ಪ ಅನ್ನೋ ವಾತಾವರಣ ಕರ್ನಾಟಕದಲ್ಲಿ ಹಿಂದೆ ಏನಿತ್ತು ಅವಾಗೆಲ್ಲ ಕೂಡ ಗಡಗಡ ನಡುತ್ತಾ ಇದ್ದ ನಾಯಕರು ಇವರೆಲ್ಲ ಯಡಿಯೂರಪ್ಪ ಮುಂದೆ. ಅವರೆಲ್ಲ ಕೂಡ ಈಗ ಎದುರುಗಡೆ ಬಂದು ಬೀದಿಗೆ ಬಂದು ಯಡಿಯೂರಪ್ಪ ಅವರ ವಿರುದ್ಧ ಗುಡುಗ್ತಾರೆ ಅಂತಂದರೆ ಅವರ ಹಿಂದೆ ಇರತಕ್ಕಂಥ ಶಕ್ತಿಯನ್ನು ತಾವು ಗಮನಿಸಲೇಬೇಕು. ಸೊ ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಹಿನ್ನಡೆ ಆದರೆ BJPಗೆ ಅದರ ಒಂದು ಅದರ ಹಿನ್ನಡೆಯನ್ನು, ಆ ಸೋಲನ್ನು, ಆ ಹಣೆಪಟ್ಟಿಯನ್ನು ಕಟ್ಟುವಂಥದ್ದು ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರ ಅವರಿಗೆ. ಇಲ್ಲಿ ಒಂದೇ ಬಾರಿ ಈ 3 ಜನಕ್ಕೂ ಕೂಡ ಅವರು ಕೆಡ್ಡಕ್ಕೆ ಬೀಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಂದು ಕಡೆ BY ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವ್ರು ಹಿನ್ನಡೆ ಆಗಬೇಕು, ಯಡಿಯೂರಪ್ಪ ಅವರಿಗೆ ಅವ್ರನ್ನ ಕಟ್ಟಾಕಬೇಕು, ಶಿವಮೊಗ್ಗದಲ್ಲಿ ಅವ್ರು ಓಡಾಡ್ಕೊಂಡಿರಬೇಕು, BY ರಾಘವೇಂದ್ರ ಸೋಲ್ಬೇಕು. BY ರಾಘವೇಂದ್ರ ಸೋತ್ರೆ ಅಲ್ಲಿ ಕುಟುಂಬ ರಾಜಕಾರಣದಲ್ಲಿ ಒಬ್ಬರು BY ರಾಘವೇಂದ್ರ ಮನೆಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ. ಯಡಿಯೂರಪ್ಪ ಅವ್ರ ರಾಜಕೀಯ ಸಂಧ್ಯಾಕಾಲ, ಅವರ ಪವರ್ ಕುಗ್ಗಿಸ್ಬೋದು, ಅವರ ಬೆಂಬಲಿಗರ ಆಟಾಟೋಪ ಕುಗ್ಗಿಸ್ಬೋದು. BY ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ನಡೆದಿರುವಂಥ ಲೋಕಸಭೆ ಚುನಾವಣೆ ಭಾಳ ಪ್ರಮುಖವಾಗಿರೋ ಚುನಾವಣೆ, ಮೋದಿಯವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಆ ಟಾಸ್ಕ್ನಲ್ಲಿ ವಿಫಲ ಆದರೂ ಅನ್ನೋ ಸಂದೇಶ ರವಾನೆ ಮಾಡೋದು, ಆ ಮೂಲಕ ಆ ಕುಟುಂಬದಲ್ಲಿರುವಂಥ ಎಲ್ಲ 3, ಒಬ್ಬರು ಸಂಸದರು, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಪ್ರಭಾವಿ ನಾಯಕರು, ಇನ್ನೊಂದು ಕಡೆ ಅವರ ಪುತ್ರ BJP ರಾಜ್ಯಾಧ್ಯಕ್ಷ, ಈ 3 ಜನಕ್ಕೂ ಕೂಡ ಕೆಡ್ಡ ತೋಡಿದ್ದಾರೆ ಎದುರಾಳಿ ಟೀಮ್ನವರು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಡಿಯೂರಪ್ಪನವರು ಈ ಟಾಸ್ಕ್ನಲ್ಲಿ ಗೆದ್ದು ಎದುರಾಳಿಗಳ ಬಾಯಿ ಮುಚ್ಚಿಸ್ತಾರಾ, ಅವರೆಲ್ಲ ರಣತಂತ್ರಗಳಿಗೂ ಕೂಡ ಇವ್ರು ಚೆಕ್ಮೇಟ್ ಇಡ್ತಾರಾ, ಅಥವಾ ಯಡಿಯೂರಪ್ಪ ಅವರ ಕೆಡ್ಡಕ್ಕೆ ಬೀಳ್ತಾರಾ? ಯಾಕಂದರೆ ಭಾಳ ದೊಡ್ಡ ಟಾಸ್ಕ್ ಇದು. ಈಗಾಗಲೇ ಏನು ಅಸಮಾಧಾನಗೊಂಡಿರೋರನ್ನ ಅವ್ರನ್ನ ಮನವೊಲಿಸೋದಕ್ಕೆ ಯಡಿಯೂರಪ್ಪ ಒಂದು ಕಡೆ, BY ವಿಜೇಂದ್ರ ಒಂದು ಕಡೆ ಅವ್ರ ಮನೆಗಳಿಗೆ ಅವ್ರನ್ನ ಕರೆಸ್ಕೊಂಡು ಎಲ್ಲ ಮಾತನಾಡ್ತಾ ಇದ್ದಾರೆ. ಆದರೆ ಇದು ಒಳಗಡೆ ಕೊತ ಕುದೀತಾನೆ ಇದ್ದಾರೆ ನಾಯಕರು. ಬೂದಿ ಮುಚ್ಚಿದ ಕೆಂಡದ ಥರ ಪರಿಸ್ಥಿತಿ ಇದೆ. ಹೊರಗಡೆ ಏನಾದರೂ ಸಂಧಾನಕ್ಕೆ ಓಕೆ ನಾವು ಚುನಾವಣೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಆ ಕ್ಷೇತ್ರಗಳಲ್ಲಿ ಫಲಿತಾಂಶ ಬೇರೆ ರೀತಿ ಬಂದುಬಿಟ್ರೆ, ಎದುರಾಳಿಗಳು ಗೆದ್ದುಬಿಟ್ರೆ ಅಲ್ಲಿಗೆ ಅವರು ಏನು ಪ್ರಾಮಿಸ್ ಮಾಡಿರ್ತಾರೆ ಅಥವಾ ಈಗ ಯಡಿಯೂರಪ್ಪ ಅವರು ಮಾತು ಕೊಡ್ತಾರೆ ಆ ರೀತಿ ನಡ್ಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅವ್ರು ಇನ್ನೊಂದು ಟೀಮ್ ಜೊತೆ ಗುರುತಿಸ್ಕೊಂಡಿದ್ದಾರೆ. ಯಡಿಯೂರಪ್ಪ ಅವರ ಒಂದು ಕುಟುಂಬ ರಾಜಕಾರಣ ಅಂತ್ಯಗೊಳಿಸೋದೇ ಅವರ ಗುರಿ ಅನ್ನೋದನ್ನು ಸಾಧಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿಬಿಡುತ್ತೆ. ಸೊ ಹೀಗಾಗಿ ಈ ಟಾಸ್ಕ್ನಲ್ಲಿ ಯಾವ ರೀತಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಗೆದ್ದು ಬರ್ತಾರೆ, ತಮ್ಮ ಸ್ಥಾನಮಾನವನ್ನು ಉಳಿಸ್ಕೊಳ್ತಾರಾ ಈ ನಾಯಕರು, ಅಥವಾ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಮೂಲೆ ಗುಂಪಾಗ್ತಾರಾ ಅನ್ನೋ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಇದು ಇವತ್ತಿನ ಎಲೆಕ್ಷನ್ ರೌಂಡ್ ಅಪ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.